guys, welcome back to my YouTube ಚಾನಲ್. ಇವತ್ತಿನ ಟಾಪಿಕ್ ಥೈರಾಯ್ಡ್ ನ ಬರ್ದೇ ಇರೋ ತರ ಅವಾಯ್ಡ್ ಮಾಡ್ಬೋದಾ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಏರ್ ಫಾಲ್ ಆಗ್ತಾ ಇದೆ, ವೆಯ್ಟ್ ಸಡನ್ ಆಗಿ ಇನ್ಕ್ರೀಸ್ ಆಗ್ತಿದೆ, ಯಾವಾಗ್ಲೂ ಟಯರ್ಡ್ ಫೀಲ್ ಆಗ್ತಾ ಇದೆ, ಕೋಲ್ಡ್ ಜಾಸ್ತಿ ಅನ್ಸ್ತಿದೆ. ಇಮಿಡಿಯೇಟ್ ಆಗಿ ಎಲ್ಲರೂ ಹೇಳೋದು ನಿನಗೆ ಥೈರಾಯ್ಡ್ ಆಗಿರ್ಬೋದು. ಬಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ ಥೈರಾಯ್ಡ್ ಬರೋದನ್ನ ಪ್ರಿವೆಂಟ್ ಮಾಡ್ಬೋದಾ? ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಕಂಪ್ಲೀಟ್ ಆಗಿ ಪ್ರಿವೆಂಟ್ ಮಾಡ್ಬೋದು, ಕ್ಯೂರ್ ಮಾಡ್ಬೋದು ಅಂತ ಹೇಳ್ತಾರೆ. ಡಾಕ್ಟರ್ಸ್ ನೋಡಿದ್ರೆ ಒಂದ್ಸಲಿ ಬಂದ್ರೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ಬೇಕಂತ ಹೇಳ್ತಾರೆ. ಆದ್ರೆ ಸೈನ್ಸ್ ಆಕ್ಚುಲಿ ಏನ್ ಹೇಳುತ್ತೆ? ಇವತ್ತಿನ ವಿಡಿಯೋದಲ್ಲಿ ಮಿತ್ ಅಲ್ಲ, ಫ್ಯಾಕ್ಟ್ಸ್ ಮಾತ್ರ ಮಾತಾಡೋಣ. ತುಂಬಾ ಜನದಿಂದ ಬರೋ ಒಂದ್ ಕ್ವಶನ್ ನನ್ಗೆ ಏನ್ ಗೊತ್ತಾ, ಕೋಚ್ ಥೈರಾಯ್ಡ್ ಬರ್ದೇ ಇರೋಂಗೆ ಏನ್ ಮಾಡ್ಬೇಕಂತ. ಇವತ್ ನಿಮ್ಗೆ ಹೇಳ್ತೀನಿ ಬನ್ನಿ. ಫಸ್ಟ್ ಒಂದು ಇಂಪಾರ್ಟೆಂಟ್ ನಿಜ ಏನಂದ್ರೆ ಎಲ್ಲ ಥೈರಾಯ್ಡ್ ಪ್ರಾಬ್ಲಮ್ಸ್ ನ ಪ್ರಿವೆಂಟ್ ಮಾಡಕ್ ಆಗಲ್ಲ. ಕೆಲವು ಥೈರಾಯ್ಡ್ ಕಂಡೀಷನ್ಸ್ ಲೈಕ್ ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕ್ಸ್, ಆಟೋ ಇಮ್ಯೂನ್ ಕಂಡೀಷನ್ಸ್ ಇಂದ ಬರೋದು. ಅದು ನಿಮ್ ತಪ್ಪಲ್ಲ, ಇದನ್ನ ಅವಾಯ್ಡ್ ಮಾಡೋದು ತುಂಬಾ ಕಷ್ಟ. ಆದ್ರೆ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ ಥೈರಾಯ್ಡ್ ಹೆಲ್ತ್ ನ ಇಂಪ್ರೂವ್ ಮಾಡ್ಕೋಬಹುದು. ಈವನ್ ವೆಯ್ಟ್ ಲಾಸ್ ಕೂಡ ಪಾಸಿಬಲ್. ಇವಾಗ 5 ಡೈಲಿ ಹ್ಯಾಬಿಟ್ಸ್ ಬಗ್ಗೆ ಮಾತಾಡೋಣ. ಇದು ಥೈರಾಯ್ಡ್ ಪ್ರಿವೆಂಟ್ ಮಾಡಕ್ಕೆ ಹೆಲ್ಪ್ ಮಾಡ್ಬೋದು. ಹ್ಯಾಬಿಟ್ 1, ಅಯೋಡಿನ್. ಥೈರಾಯ್ಡ್ ಗ್ಲ್ಯಾಂಡ್ಗೆ ಅಯೋಡಿನ್ ಬೇಕೇ ಬೇಕು. ಅದರ ಸೋರ್ಸಸ್ ಏನು? ಎಗ್ಸ್, ಮಿಲ್ಕ್, ಅಯೋಡೈಸ್ ಸಾಲ್ಟ್ ಮತ್ತೆ ಫಿಶ್. ಬಟ್ ಒಂದು ಮಿಸ್ಟೇಕ್ ಎಲ್ಲ ಮಾಡೋದೇನಂದ್ರೆ ಜಾಸ್ತಿ ಅಯೋಡಿನ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಥೈರಾಯ್ಡ್ ಪ್ರಿವೆಂಟ್ ಆಗುತ್ತೆ ಅಂತ ಅನ್ಕೊಂಡು ಸಪ್ಲಿಮೆಂಟ್ಸ್ ತಗೋಬೇಡಿ. ಟೂ ಮಚ್ ಅಯೋಡಿನ್ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು. ಹ್ಯಾಬಿಟ್ 2, ಈಟ್ ಪ್ರೋಟೀನ್ ಅಂಡ್ ಮಿನರಲ್ಸ್. ಥೈರಾಯ್ಡ್ ಹೆಲ್ದಿ ಇರ್ಬೇಕಂದ್ರೆ ಪ್ರೋಟೀನ್ ಮಾತ್ರ ಅಲ್ಲ, ಐರನ್, ಸೆಲೆನಿಯಂ, ಜಿಂಕ್ ಕೂಡ ಇಂಪಾರ್ಟೆಂಟ್. ಅದಕ್ಕೆ ಡೈಲಿ ಇನ್ಕ್ಲೂಡ್ ಮಾಡಿ ನಟ್ಸ್, ಸ್ಪ್ರೌಟ್ಸ್, ಎಗ್ಸ್, ಕರ್ಡ್, ದಾಲ್ ಅಂಡ್ ಫಿಶ್. ಅದಕ್ಕೆ ಹೇಳೋದು ಬ್ಯಾಲೆನ್ಸ್ ಡಯಟ್ ಆಲ್ವೇಸ್ ವಿನ್ಸ್ ಅಂತ. ಹ್ಯಾಬಿಟ್ 3, ಮ್ಯಾನೇಜ್ ಸ್ಟ್ರೆಸ್. ಸ್ಟ್ರೆಸ್ ಡೈರೆಕ್ಟ್ ಆಗಿ ಥೈರಾಯ್ಡ್ ಕಾಸ್ ಮಾಡುತ್ತೆ ಅನ್ನೋ ಎವಿಡೆನ್ಸ್ ತುಂಬಾ ಇದೆ. ಬಟ್ ಸ್ಟ್ರೆಸ್ ನಿಮ್ಮ ನಿದ್ದೆ, ಈಟಿಂಗ್ ಹ್ಯಾಬಿಟ್ಸ್, ಎಕ್ಸಸೈಸ್, ಎನರ್ಜಿ ಎಲ್ಲ ಹಾಳು ಮಾಡುತ್ತೆ. ಇವೆಲ್ಲ ಅಫೆಕ್ಟ್ ಮಾಡುತ್ತೆ. ಸೊ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೇಕಂತ ಅಂದ್ರೆ ನಿಮ್ ಸ್ಟ್ರೆಸ್ನ ಎಕ್ಸಸೈಸ್ ಇಂದನೋ, ಬ್ರೀತಿಂಗ್ ಇಂದನೋ, ಮೆಡಿಟೇಷನ್ ಇಂದನೋ ಮ್ಯಾನೇಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಇದು ನಿಮ್ಗೆ ಥೈರಾಯ್ಡ್ ಬರ್ದೇ ಇರೋ ತರ ತುಂಬಾ ಹೆಲ್ಪ್ ಮಾಡೋ ಚಾನ್ಸಸ್ ಇದೆ. ಹ್ಯಾಬಿಟ್ 4, ಸ್ಲೀಪ್. ಒಳ್ಳೆ ನಿದ್ದೆ ಒಂಥರ ಮೆಡಿಸಿನ್ ತರ. ಡೈಲಿ 5 ಅವರ್ಸ್ ಸ್ಲೀಪ್. ನೈಟ್ 12 ಗಂಟೆ 1 ಗಂಟೆಗೆ ಮಲ್ಗೋದು, ಮಾರ್ನಿಂಗ್ ಟಯರ್ಡ್ ಆಗಿ ಎದ್ದೇಳೋದು. ಇದು ಲಾಂಗ್ ಟರ್ಮ್ ಹೆಲ್ತ್ಗೆ ಒಳ್ಳೇದಲ್ಲ. ಈ ಥರ ಏನಾದರೂ ಮಾಡಿದ್ರೆ ಥೈರಾಯ್ಡ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅದ್ರ ಬದಲು 6-7 ಅವರ್ಸ್ ಕ್ವಾಲಿಟಿ ಸ್ಲೀಪ್ ಕೊಡಿ. 10-11 ಒಳಗಡೆ ಮಲ್ಗೋಕ್ಕೆ ಟ್ರೈ ಮಾಡಿ. ರಿಕವರಿ ಎಷ್ಟು ಜಾಸ್ತಿ ಆಗುತ್ತೋ ಡಿಸೀಸಸ್ ಇಂದ ಅಷ್ಟು ದೂರ ಇರ್ತೀರ. ಹ್ಯಾಬಿಟ್ 5, ಎಕ್ಸಸೈಸ್ ಡೈಲಿ ಮಾಡೋದು. ಎಕ್ಸಸೈಸ್ ನಿಮಗೆ ಬೆಟರ್ ಮೆಟಬಾಲಿಸಮ್, ಬೆಟರ್ ಎನರ್ಜಿ, ಬೆಟರ್ ಮೂಡ್, ಓವರ್ ಆಲ್ ಹೆಲ್ತ್ ನ ಬೆಟರ್ ಮಾಡುತ್ತೆ. ಜಿಮ್ಗೆ ಹೋಗ್ಬೇಕು, ಪರ್ಸನಲ್ ಟ್ರೈನಿಂಗ್ ತಗೋಬೇಕಂತ ಏನಿಲ್ಲ. ನೀವು 30 ಮಿನಿಟ್ಸ್ ಮನೇಲೆ ಮೂವ್ಮೆಂಟ್ ಮಾಡಿದ್ರು ಸಾಕು. ಜೊತೆಲಿ ಈ ಸಿಂಪ್ಟಮ್ಸ್ ನ ಇಗ್ನೋರ್ ಮಾಡಬೇಡಿ. ಸಡನ್ ವೆಯ್ಟ್ ಚೇಂಜ್ ಆಗೋದು, ಏರ್ ಫಾಲ್, ಎಕ್ಸ್ಟ್ರೀಮ್ ಟಯರ್ಡ್ನೆಸ್, ಆವಾಗಲೂ ಕಾನ್ಸ್ಟಿಪೇಷನ್, ನೆಕ್ ಸ್ವೆಲ್ಲಿಂಗ್, ಇರ್ರೆಗ್ಯುಲರ್ ಪೀರಿಯಡ್ಸ್, ಫೀಲಿಂಗ್ ಅನ್ಯೂಶುವಲ್ ಕೋಲ್ಡ್, ಜೊತೆಗೆ ಮೂಡ್ ಸ್ವಿಂಗ್ಸ್. ಈ ಸಿಂಪ್ಟಮ್ಸ್ ಎಲ್ಲ ಲಾಂಗ್ ಟರ್ಮ್ ಕಂಟಿನ್ಯೂ ಆದರೆ ಪ್ಲೀಸ್ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸಿಂಪಲ್ ಬ್ಲಡ್ ಟೆಸ್ಟ್ ಇಂದ ಕ್ಲಾರಿಟಿ ಸಿಗುತ್ತೆ. ನಾನು ನಿಮ್ಗೊಂದು ಸಜೆಷನ್ ಕೊಡ್ತೀನಿ ನೋಡಿ. ಫ್ಯಾಟಿಗ್, ವೆಯ್ಟ್ ಗೇನ್, ಹೇರ್ ಫಾಲ್ ಥೈರಾಯ್ಡ್ ಇಂದ ಮಾತ್ರ ಬರಲ್ಲ. ಸಮ್ಟೈಮ್ಸ್ ನಿಮಗೆ ಐರನ್, ವಿಟಮಿನ್ ಡಿ, B12 ಡಿಫಿಷಿಯನ್ಸೀಸ್ ಇದ್ರು, PCOS, ಪೂರ್ ಸ್ಲೀಪ್, ಸ್ಟ್ರೆಸ್ ಇದ್ರು, ಇದೆಲ್ಲಾನು ಸೇಮ್ ಸಿಂಪ್ಟಮ್ಸ್ ಕೊಡ್ಬೋದು. ಗೂಗಲ್ನೇ ಡಾಕ್ಟರ್ ತರ ಫೀಲ್ ಮಾಡಬೇಡಿ, ಪ್ರಾಪರ್ ಡಯಾಗ್ನೈಸ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ಓವರ್ ಆಲ್ ಹೆಲ್ತ್ ಬಗ್ಗೆ ಫೋಕಸ್ ಮಾಡಿ ಥೈರಾಯ್ಡ್ ನ ಅವಾಯ್ಡ್ ಮಾಡ್ಬೋದು. ಯಾವಾಗ್ಲೂ ಅರ್ವಿಲಲ್ಲಿ ಹೇಳೋ ತರ ಓವರ್ ಆಲ್ ಹೆಲ್ತ್ ಅಂದ್ರೆ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಗಟ್ ಹೆಲ್ತ್, ಲೈಫ್ ಸ್ಟೈಲ್ ಹೆಲ್ತ್ ಎಲ್ಲ ಸೇರಿದ್ರೇನೆ ಒಂದು ಹೋಲಿಸ್ಟಿಕ್ ಹೆಲ್ತ್ ಅಂತ.